ಸುತ್ತೂರು ಅತಿ ಪುರಾತನ ಮಠಗಳಲ್ಲೊಂದು. ಸುತ್ತೂರು ಸಂಸ್ಥಾನ ಜನಪರ ಕಾಳಜಿ, ಮೌಲ್ಯ, ಶೈಕ್ಷಣಿಕವಾಗಿ ಅನೇಕ ಸುಧಾರಣೆಗಳನ್ನು ಮಾಡುತ್ತಾ ಬಂದಿದೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಪಿ ನರೇಂದ್ರಸ್ವಾಮಿಯವರು ಹೇಳಿದರು. ಮಳವಳ್ಳಿ ಶಾಂತಿ ಕಾಲೇಜಿನ ಮುಂಭಾಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ 166ನೇ ಜಯಂತಿ ಮಹೋತ್ಸವ ಮಳವಳ್ಳಿಯಲ್ಲಿ ನಡೆಯುತ್ತಿರುವುದು ಸಂತಸದ ಸಂಗತಿ. ಸುತ್ತೂರು ಮಠ ಸಮಾಜದ ಮೂಢನಂಬಿಕೆಯನ್ನು ಹೋಗಲಾಡಿಸಿ ಅನೇಕರಿಗೆ ಆಶ್ರಯ ನೀಡಿದೆ. ಮಳವಳ್ಳಿಯ ಜನತೆಯ ಪರವಾಗಿ ನಾನು ಸುತ್ತೂರು ಶ್ರೀಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಇಂದು ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಉತ್ಸವ ಮೂರ್ತಿಯು ಸುತ್ತೂರು ಕ್ಷೇತ್ರದಿಂದ ಟಿ ನರಸೀಪುರ ಬೆಳಕವಾಡಿ ಮಾರ್ಗವಾಗಿ ಮಳವಳ್ಳಿ ತಲುಪಲಿದೆ. ನಾಳೆ ನಡೆಯಲಿರುವ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ 166ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಗೌರವಾನ್ವಿತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಹಾಗೂ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರಾಜ್ಯ ಕೃಷಿ ಸಚಿವರಾದ ಚಲುವರಾಯಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು. ರಾಷ್ಟ್ರಪತಿಗಳು ಸದರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದು, ನಿರಂತರ 5 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಅನೇಕ ನಾಟಕಗಳನ್ನು ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕರಿಗೆ ಅನ್ನದಾಸೋಹ ನಯಿಸಲಾಗುವುದು. ದಾಸೋಹದಲ್ಲಿ ಯಾವುದೇ ಲೋಪದೋಷಗಳು ಉಂಟಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಮೂಢನಂಬಿಕೆ ವಿರೋಧಿಯಾದಂಥ ಶಿಕ್ಷಣ ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ದಾಸೋಹದಲ್ಲಿರ್ಬೋದು, ತನ್ನದೇ ಆದಂಥ ಜವಾಬ್ದಾರಿಯನ್ನು ಬರೆದು ನಾಡಿಗೆ ಒಳಿತನ್ನು ಉಂಟು ಮಾಡ್ತಕ್ಕಂಥ ಮತ್ತು ಆಶೀರ್ವಚನವನ್ನು ನೀಡಿ ನಮ್ಮೆಲ್ಲರ ಬದುಕಿನಲ್ಲಿ ಬೆಳಕಾಗಿರ್ತಕ್ಕಂಥ ಶ್ರೀಮಠ ಇಂದು ನಮ್ಮ ಮಳವಳ್ಳಿಗೆ ಒಂದು ವರವನ್ನು ನೀಡಿದೆ. ಅದಕ್ಕಾಗಿ ಮಳವಳ್ಳಿ ಜನತೆಯ ಪರವಾಗಿ ಈ ಕ್ಷೇತ್ರದ ಶಾಸಕನಾಗಿ ಮೊದಲು ಶ್ರೀಮಠಕ್ಕೆ ಮತ್ತು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮ್ಮ ಭಕ್ತಿಪೂರ್ವಕವಾದ ನಮನಗಳನ್ನ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೀವಿ. ಇಂಥ ಒಂದು ಮಹೋತ್ಸವ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಒಂದು ಮಹತ್ತರವಾದಂಥ ಮಹೋತ್ಸವ. ನಮ್ಮ ಭಾಗ್ಯ ಏನಪ್ಪ ಅಂತಂದರೆ, ನಾಳೆಯಿಂದ ಅಂದರೆ ಇಂದು ಸಂಜೆ ಸ್ವಾಮೀಜಿಗಳ ಸಮೇತ ಶಿವರಾತ್ರೀಶ್ವರರ ಪುತ್ಥಳಿಯೊಂದಿಗೆ ಇಂದು ಪುರಪ್ರವೇಶವನ್ನು ಮಾಡಿ ದೇವಸ್ಥಾನದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ವಿದ್ಯುಕ್ತವಾಗಿ ಕಾರ್ಯಕ್ರಮ ಚಾಲನೆ ಆಗ್ತದೆ. ಆ ಕಾರ್ಯಕ್ರಮದ ಪ್ರಮುಖ ಅಂಗವಾಗಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ರಾಷ್ಟ್ರದ ಘನತೆಯುತ ರಾಷ್ಟ್ರಪತಿಗಳು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ. ಹಾಗೆ ರಾಜ್ಯದ ಘನತೆಯುತ ರಾಜ್ಯಪಾಲರು ಕೂಡ ಆ ವೇದಿಕೆಯಲ್ಲಿ ಭಾಗವಹಿಸೋದ್ರ ಜೊತೆಗೆ ಉದ್ಘಾಟನೆಯನ್ನು ಇನ್ನಷ್ಟು ಮೆರುಗು ಕೊಡಲಿಕ್ಕೆ ಜವಾಬ್ದಾರಿಯನ್ನು ನೀಡ್ತಾ ಇದ್ದಾರೆ. ಕೇಂದ್ರ ಸಚಿವರು ಹಾಗೂ ನಮ್ಮ ಜಿಲ್ಲೆಯ ಸಂಸದರು ಆದಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಕೂಡ ನಾಳಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಸೌಭಾಗ್ಯ ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಮಹದಾವಕಾಶ ಅಂತಂದರೆ ರಾಷ್ಟ್ರಪತಿಗಳೇ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಮಾತೇ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ತದನಂತರ ಪ್ರತಿದಿನ ನಿಮಗೆಲ್ಲರಿಗೂ ಈಗ ಇನ್ವಿಟೇಷನ್ ಕೊಟ್ಟಿದ್ದೀವಿ. ವಿವಿಧ ಅರಗುರು ಚರಮೂರ್ತಿಗಳಿಂದ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಚಾರದಲ್ಲಿರ್ಬೋದು ಮತ್ತು ಹಲವಾರು ನಾಟಕಗಳು ಕೂಡ ಈ ಸಂದರ್ಭದಲ್ಲಿ ಪ್ರದರ್ಶನ ಆಗ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲ ನೋಡ್ತಾ ಇದ್ದೀವಿ. ಇದೆಲ್ಲದಕ್ಕೂ ಮೆರುಗು ಕೊಡ್ತಕ್ಕಂಥ ಪ್ರಮುಖವಾದಂಥ ಅಂಶ ದಾಸೋಹ.
ಬರ್ತಕ್ಕಂಥ ಭಕ್ತ ಮಹಾಶಯರಿಗೆ ಯಾವುದೇ ರೀತಿಯಲ್ಲಿ ಅನಾನುಕೂಲ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಭಕ್ತ ವೃಂದಕ್ಕೆ ದಾಸೋಹವನ್ನು ಏರ್ಪಡಿಸಲಾಗಿದೆ. ವಿಶೇಷವಾಗಿ ಬರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಮಳವಳ್ಳಿಯ ಜನತೆ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸೋದ್ರ ಜೊತೆಗೆ ಅವರ ಆಶೀರ್ವಾದಕ್ಕೆ ನಾವೆಲ್ಲರೂ ಭಾಜನರಾಗಿದ್ದೇವೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇವೆ. ಈ ಕಾರ್ಯಕ್ರಮ ಕೊನೆಯದಾಗಿ 21ನೇ ತಾರೀಕು ಭಾನುವಾರ ಮುಕ್ತಾಯಗೊಳ್ಳೋದಕ್ಕೂ ಮೊದಲೇ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ, ನಾಳೆ ಗೌರವಾನ್ವಿತ ರಾಷ್ಟ್ರಪತಿಗಳು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಮಾರೇನಹಳ್ಳಿ ಹೆಲಿಪ್ಯಾಡ್ನಲ್ಲಿ 3 ಹೆಲಿಕಾಪ್ಟರ್ ನಿಲ್ಲಲು ಜಾಗ ಗುರುತಿಸಲಾಗಿದೆ ಎಂದರು. ಸದರಿ ಕಾರ್ಯಕ್ರಮಕ್ಕೆ 2 ಎಎಸ್ಪಿ, ಡಿವೈಎಸ್ಪಿಗಳು ಸೇರಿದಂತೆ 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತಾ ದೃಷ್ಟಿಯಿಂದ ನಿಯೋಜನೆ ಮಾಡಲಾಗಿದೆ. 100 ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ. 50 ಮಳಿಗೆಗಳನ್ನು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡಲಾಗಿದೆ. ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕರಿಗೆ ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಪ್ರತಿನಿತ್ಯ ದಾಸೋಹ ನೀಡಲಾಗುವುದು ಎಂದರು. ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ 1066ನೇ ಜಯಂತಿ ಮಹೋತ್ಸವದ ಅಂಗವಾಗಿ ಈಗಾಗಲೇ ಈ ಸಮಿತಿಯ ಅಧ್ಯಕ್ಷರು ಮತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ನರೇಂದ್ರ ಸ್ವಾಮಿ ಸಾಹೇಬರು ಮತ್ತು ಕನಕಪುರ ಶ್ರೀಗಳು ಮತ್ತು ಮಂಜುನಾಥ್ ಬದಿಯವರು ಕೂಡ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಈಗಾಗಲೇ ಪ್ರಸ್ತಾಪವನ್ನು ಮಾಡಿದಂತೆ ನಾಳೆ ರಾಷ್ಟ್ರದ ಗೌರವಾನ್ವಿತ ರಾಷ್ಟ್ರಪತಿಗಳು ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಸಿದ್ಧತೆಗಳನ್ನು ಕೂಡ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ಹಾಗೂ ಶಿಸ್ತುಬದ್ಧವಾಗಿ ಮಾಡಿಕೊಳ್ಳಲಾಗಿದೆ. ನಿನ್ನೆ ಈಗಾಗಲೇ ಟ್ರಯಲ್ ಲ್ಯಾಂಡಿಂಗು ಕೂಡ ಆಗಿದೆ. ಮಾರೇನಹಳ್ಳಿನಲ್ಲಿ ಏನು ಹೆಲಿಪ್ಯಾಡ್ಗಳನ್ನು ನಾವು ತಯಾರು ಮಾಡಿದ್ದೇವೆ, ಅಲ್ಲಿಗೆ ಒಟ್ಟು 3 ಹೆಲಿಪ್ಯಾಡ್ಗಳು ನಾಳೆ ಆಗಮಿಸ್ತಾ ಇದೆ. 2:55ಕ್ಕೆ ರಾಷ್ಟ್ರಪತಿಗಳು ಆಗಮಿಸ್ತಾರೆ. ಅದಾದ ನಂತರ ರಸ್ತೆಯ ಮೂಲಕ ಈ ಒಂದು ಕಾರ್ಯಕ್ರಮದ ಸ್ಥಳವನ್ನು ತಲುಪಿ 3:30ಯಿಂದ 4:15ವರೆಗೂ ಕೂಡ ಕಾರ್ಯಕ್ರಮ ಆಗ್ತಾ ಇದೆ. ಸೊ ಹಾಗಾಗಿ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಸೂಕ್ತವಾದಂಥ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದೇವೆ. ಸರಿಸುಮಾರು 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಮಾಡಿಕೊಂಡಿದ್ದೇವೆ. 2 ಪ್ರತ್ಯೇಕವಾದಂಥ ಎಸ್.ಪಿಗಳು ಮತ್ತು ಡಿ.ವೈ.ಎಸ್.ಪಿ ಅವರು ಮತ್ತು KSRP ಅವರು ಮತ್ತು 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಈಗಾಗಲೇ ನಾವು ನೇಮಕ ಮಾಡಿಕೊಂಡು ಇವತ್ತು ಈಗಾಗಲೇ ನಮ್ಮ SP ಅವರು ಅವರಿಗೆಲ್ಲರಿಗೂ ಕೂಡ ಬ್ರೀಫಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು 2:55ರಿಂದ ನಾವು ರಿಹರ್ಸಲ್ ಕೂಡ ಮಾಡ್ತಾ ಇದ್ದೇವೆ. ಒಟ್ಟಾರೆ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಇದನ್ನು ಹೊರತುಪಡಿಸಿ ಸುಮಾರು 100 ಸ್ಟಾಲ್ಗಳನ್ನು, ಮಳಿಗೆಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಇದರಲ್ಲಿ ಸುಮಾರು 50 ಮಳಿಗೆಗಳನ್ನು ಸುತ್ತೂರು ಶ್ರೀಗಳ ಒಂದು ಸೂಚನೆಯ ಮೇರೆಗೆ ವಿವಿಧ ಸ್ಟಾಲ್ಗಳನ್ನು ಕೂಡ ಹಾಕಿದ್ದೇವೆ. ಮತ್ತು ಜಿಲ್ಲಾ ಆಡಳಿತದಿಂದಲೂ ಕೂಡ ಸುಮಾರು 50 ಸ್ಟಾಲ್ಗಳನ್ನು ಸ್ವಸಹಾಯ ಸಂಘದ ಮೂಲಕ ಬರ್ತಕ್ಕಂಥ ಎಲ್ಲ ಒಂದು ಸ್ತ್ರೀ ಶಕ್ತಿ ಗುಂಪಿನ ಒಂದು ಮಳಿಗೆಗಳನ್ನು ಕೂಡ ಹಾಕಿಕೊಂಡಿದ್ದೇವೆ. ಮತ್ತು ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಮತ್ತು ಕುಡಿಯ ನೀರು ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಪ್ರತಿದಿನ ದಾಸೋಹ ವ್ಯವಸ್ಥೆ ಇರೋದರಿಂದ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಕುಡಿಯ ನೀರು ಮತ್ತು ಶೌಚಾಲಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಒಟ್ಟಾರೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದೇವೆ. ಸುತ್ತೂರು ಶ್ರೀಗಳ ಆಶೀರ್ವಾದದಂತೆ ಮತ್ತು ನಮ್ಮ ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಮಳವಳ್ಳಿಯಲ್ಲಿ ಆಗ್ತಾ ಇರುವಂಥದ್ದು ಭಾಳ ಅತ್ಯಂತ ಒಂದು ಸಂತೋಷದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಆಯೋಜನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮದು ಕೂಡ ಒಂದು ಪುಣ್ಯ ಅಂತ ಭಾವಿಸ್ಕೊಂಡು
ಸುತ್ತೂರು ಶ್ರೀಮಠ ಸಹಸ್ರಮಾನಗಳಿಂದಲೂ ಸಮಾಜದಲ್ಲಿ ಭಾವೈಕ್ಯತೆ, ಶಾಂತಿ, ಸೌಹಾರ್ದ ಭಾವನೆ ಮೂಡುವುದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಸುಮಾರು 1000 ವರ್ಷಗಳಿಂದಲೂ ಹಮ್ಮಿಕೊಂಡು ಬಂದಿರೋದು ನಮ್ಮೆಲ್ಲರಿಗೂ ವೇದ್ಯವಾಗಿರುವಂತಹ ಸಂಗತಿ. ಅದೇ ರೀತಿ ರಾಜೇಂದ್ರ ಮಹಾಸ್ವಾಮಿಗಳವರ ಕಾಲದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ತರುವ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನು ಮಾಡಿ ಪರಮಪೂಜ್ಯ 24ನೇ ಜಗದ್ಗುರುಗಳಾದಂತಹ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಕಾಲದಲ್ಲಿ ತಮ್ಮ ಸೇವಾ ಕ್ಷೇತ್ರವನ್ನು ವಿಶ್ವದಾದ್ಯಂತ ವಿಸ್ತರಿಸಿರುವುದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಆ ಶ್ರೀಮಠದ ಪರಂಪರೆಗಳಲ್ಲಿ ಒಂದು ಜಯಂತಿ ಮಹೋತ್ಸವವು ಕೂಡ. ಈ ಪ್ರತಿ ವರ್ಷವೂ ಕೂಡ ಜಯಂತಿ ಮಹೋತ್ಸವವು ಒಂದೊಂದು ಭಾಗದಲ್ಲಿ ನಡ್ಕೊಂಡು ಬರ್ತಿದ್ದದ್ದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಆಗಿದೆ. ಸುದೈವ ಎನ್ನುವ ರೀತಿಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ 1066ನೇ ಜಯಂತಿ ಮಹೋತ್ಸವ ನಡೀತಾ ಇದೆ. ಈ ಜಯಂತಿ ಮಹೋತ್ಸವದ ಸಂಪೂರ್ಣ ಜವಾಬ್ದಾರಿಯನ್ನು ನರೇಂದ್ರ ಸ್ವಾಮಿ ಅವರು ವಿಶೇಷವಾಗಿ ವಹಿಸಿಕೊಂಡು ಜಯಂತಿ ಮಹೋತ್ಸವವನ್ನು ನಡೆಸ್ಕೊಳ್ತಿದ್ದಾರೆ. ಆಗಲೇ ಅವರು ಹೇಳಿದ ರೀತಿಯಲ್ಲಿ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ ಅನ್ನುವಂಥದ್ದನ್ನು ಅವರು ಮೊದಲ ದಿನದಿಂದನೂ ಹೇಳ್ಕೊಂಡು ಬರ್ತಿದ್ದಾರೆ. ಇದು ನನ್ನೊಬ್ಬನ ಕಾರ್ಯಕ್ರಮ ಅಲ್ಲ, ಎಲ್ಲ ಪಕ್ಷ ಭೇದವನ್ನು ಮರೆತು ಪ್ರತಿಯೊಬ್ಬರು ಮಾಡುವಂಥ ಕಾರ್ಯಕ್ರಮ ಅನ್ನುವ ನಿಟ್ಟಿನಲ್ಲಿ ಎಲ್ಲ ಪಕ್ಷದವರನ್ನು ಕೂಡ ಒಗ್ಗೂಡಿಸ್ಕೊಂಡು ಅವರೇ ಮುಂದೆ ನಿಂತು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಚಾರ ಆಗಿದೆ. ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಕಳಶಪ್ರಾಯ ಎನ್ನುವ ರೀತಿಯಲ್ಲಿ ರಾಷ್ಟ್ರಪತಿಗಳು ಆಗಮಿಸ್ತಿರೋದು ಮಳವಳ್ಳಿ ಜನತೆಗೆ ವಿಶೇಷವಾಗಿ ತುಂಬ ಆನಂದವನ್ನು ಉಂಟು ಮಾಡಿದೆ. ಇಡೀ ಮಂಡ್ಯ ಜಿಲ್ಲೆಗೆ ಒಂದು ಸುಂದರವಾದಂತಹ ದಿನ ಅನ್ನುವ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಆ ಕಾರ್ಯಕ್ರಮ ನಾಳೆ ಉದ್ಘಾಟನೆಗೊಳ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಆಗಲೇ ಪ್ರತಿಯೊಬ್ಬ ಸ್ವಯಂ ಸೇವಕರು ನಿರಂತರವಾಗಿ ನಿಂತುಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಎಲ್ಲರಿಗೂ ಸುಗಮವಾದಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಎಲ್ಲ ಬೇಕಾದಂತಹ ಭದ್ರತಾ ವ್ಯವಸ್ಥೆಗಳು ಮತ್ತು ಬರುವಂತಹ ಭಕ್ತರಿಗೆ ವಿಶೇಷವಾದಂತಹ ಸೌಲಭ್ಯಗಳು ಪ್ರತಿಯೊಂದು ನಿರ್ಮಾಣ ಆಗಿರೋದು ಒಂದು ಸಂತೋಷದ ವಿಚಾರ ಆಗಿದೆ. ಈ ದಿನ ಸುತ್ತೂರು ಜಗದ್ಗುರುಗಳವರು ಕೂಡ 4:15ಕ್ಕೆ ಮಳವಳ್ಳಿ ನಗರಕ್ಕೆ ಪ್ರವೇಶ ಮಾಡ್ತಾರೆ. ಆಗಲೇ ಸುತ್ತೂರು ಶ್ರೀ ಕ್ಷೇತ್ರದಿಂದ ಬೆಳಗ್ಗೆ 7:00ಗೆ ಶುಭ ಮುಹೂರ್ತದಲ್ಲಿ ಶಿವರಾತ್ರೀಶ್ವರರ ಉತ್ಸವ ಮೂರ್ತಿ ಪೂಜೆಗೊಳ್ಳುವುದರ ಮೂಲಕವಾಗಿ ಉತ್ಸವ ಚಾಲನೆ ಆಗಿದೆ. ಸುತ್ತೂರಿನಿಂದ ನರಸೀಪುರದ ಮಾರ್ಗವಾಗಿ ಮತ್ತು ಚಿಕ್ಕಬಾಗಿಲು, ಪುರಿಗಾಲಿ, ಬೆಳಕವಾಡಿ ಮಾರ್ಗವಾಗಿ ಮಳವಳ್ಳಿ ಮಹಾನಗರಕ್ಕೆ ಪ್ರವೇಶ ಮಾಡ್ತಿದೆ. ಎಲ್ಲ ಗ್ರಾಮಗಳಲ್ಲಿ ತುಂಬ ಭಕ್ತಿ ಭಾವದಿಂದ ನೆರೆದು ಭಕ್ತರುಗಳೆಲ್ಲ ಪೂಜೆಯನ್ನು, ಅವರ ಒಂದು ಭಕ್ತಿಯನ್ನು ಸಮರ್ಪಿಸುವುದನ್ನು ನಾವೆಲ್ಲರೂ ಕೂಡ ಆಗಲೇ ನೋಡುವಂಥ ವಾತಾವರಣವಾಗಿದೆ. ಸುತ್ತೂರಿನಿಂದ ಅಪ್ ಟು ಮಳವಳ್ಳಿವರೆಗೂ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ತೋರಣವನ್ನು ಕಟ್ಟಿಕೊಂಡು ಆ ಮೂಲಕವಾಗಿ ಭಕ್ತಿಯಿಂದ ಸ್ವಾಗತ ಮಾಡ್ತಿದ್ದಾರೆ. ಮಳವಳ್ಳಿಗೆ ಎಲ್ಲರೂ ಕೂಡ ಕಳಿಸ್ಕೊಡ್ತಿದ್ದಾರೆ. ನಾಳೆ ಉದ್ಘಾಟನೆಗೊಳ್ತಾ ಇದೆ. 21ನೇ ತಾರೀಕಿನವರೆಗೂ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ. 22ನೇ ತಾರೀಕು ಮತ್ತೆ ಸುತ್ತೂರಿಗೆ ಆ ಉತ್ಸವ ಮೂರ್ತಿಯನ್ನು ಮರಳಿ ವಿಜೃಂಭಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕನಕಪುರದ ದೇಗುಲ ಮಠದ ಕಿರಿಯ ಶ್ರೀಗಳಾದ ಡಾಕ್ಟರ್ ಶ್ರೀ ಚನ್ನಬಸವ ಸ್ವಾಮೀಜಿ, ಸುತ್ತೂರು ಶ್ರೀಮಠದ ಕಾರ್ಯದರ್ಶಿ ಮಂಜುನಾಥ್ ಬುದ್ಧಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಮಳವಳ್ಳಿ ತಾಲೂಕು ಆಡಳಿತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮ್ಯಾಗ್ನೆಟ್ ಶಾಲೆಗಳು ಹಾಗೂ ಕೆಪಿಎಸ್ ಶಾಲೆಗಳು ಎಂಬ ಹೆಸರಿನಲ್ಲಿ ರಾಜ್ಯದ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸಿ ಶಾಶ್ವತವಾಗಿ ಶಾಲೆಗಳನ್ನು ಮುಚ್ಚಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ದಳ್ಳಾಳಿಯಂತೆ ಸರ್ಕಾರ ನಡೆದುಕೊಳ್ಳುವುದನ್ನು ಬಿಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಎಸ್ಡಿಎಂಸಿ ಸಂಘದ ಕಾರ್ಯಕರ್ತರು ಶನಿವಾರದಿಂದ ನಗರದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು ಕೆಆರ್ಎಸ್ ಕರುನಾಡ ಸಂಘಟನೆ, ನೆರವು ಸಂಸ್ಥೆಯ ಮುಖಂಡರು ಬೆಂಬಲ ನೀಡಿದರು. ರಾಜ್ಯದ 41,905 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲೂ ಎಲ್ಜಿಯಿಂದ 5ನೇ ತರಗತಿವರೆಗೆ ದ್ವಿಭಾಷೆಯಲ್ಲಿ ಸಿಬಿಎಸ್ಇ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯ ಒದಗಿಸಬೇಕು. ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ 6ನೇ ತರಗತಿಯಿಂದ ಪಿಯುಸಿವರೆಗೆ ನವೋದಯ ಮಾದರಿ ಸಿಬಿಎಸ್ಇ ವಸತಿ ಶಾಲಾ ಶಿಕ್ಷಣ ನೀಡಬೇಕು ಎಂದು ಆಗ್ರಹಿಸಿದರು. ಭಾರತ ಮಾತೆಗೆ, ಕನ್ನಡ ನಾಡಿಗೆ, ಕನ್ನಡಿಗರಿಗೆ ಸರ್ಕಾರಿ ಶಾಲೆ
ಗುಣಮಟ್ಟದ ಬಂದು 78 ವರ್ಷವಾದರೂ ಜನಸಾಮಾನ್ಯರಿಗೆ ದೇಶಕ್ಕೆ ಸಂವಿಧಾನ ಬಂದು 75 ವರ್ಷವಾದರೂ ಜನಸಾಮಾನ್ಯರಿಗೆ ರಾಜಕಾರಣಿಗಳು ಅಧಿಕಾರಿಗಳು ಶ್ರೀಮಂತರ ಮಕ್ಕಳಿಗೆ ಸಿಗುತ್ತಿರುವ ಗುಣಮಟ್ಟದ ಶಿಕ್ಷಣ ಮೂಲಭೂತ ಸೌಕರ್ಯ ಜನಸಾಮಾನ್ಯರಿಗೂ ಸರ್ಕಾರದ ಕೈಯಲ್ಲಿ ಆಗದಿದ್ದರೆ ಶಿಕ್ಷಣ ಇಲಾಖೆಗೆ ನೀಡುವ ಅನುದಾನವನ್ನು ನೇರವಾಗಿ ಪ್ರತಿಯೊಂದು ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಖಾತೆಗೆ ವರ್ಗಾಯಿಸಿದರೆ ಹಾಲಿನ ಡೇರಿ ರೀತಿ ಎಸ್ಡಿಎಂಸಿಯಲ್ಲರೇ ಶಿಕ್ಷಕರನ್ನು ನೇಮಕ ಮಾಡಿ ಮೂಲಭೂತ ಸೌಕರ್ಯ ಒದಗಿಸಿ ಶಾಲೆಗಳನ್ನು ಮುನ್ನಡೆಸಿ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕುವ ಕೆಲಸಕ್ಕೆ ಶಾಶ್ವತವಾಗಿ ತೆರೆ ಎಳೆಯುತ್ತೇವೆ ಎಂದು ಹೇಳಿದರು. ಸರ್ಕಾರಿ ಶಾಲೆ ಉಳಿವಿಗಾಗಿ ಡಿಸೆಂಬರ್ 13-14 ಇವತ್ತು 15ನೇ ತಾರೀಕುವರೆಗೂ ಮಂಡ್ಯ ಜಿಲ್ಲಾ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ SDMC ಸದಸ್ಯರು ಎಲ್ಲ ಸೇರಿ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ 2 ಡಿಮ್ಯಾಂಡ್, ಒಂದೇ ನೀತಿ ಇರಬೇಕು ಶಿಕ್ಷಣದಲ್ಲಿ. ಖಾಸಗಿ ಶಾಲೆಯಲ್ಲಿ ಒಂದು ನೀತಿ, ಸರ್ಕಾರಿ ಶಾಲೆಯಲ್ಲಿ ಒಂದು ನೀತಿ, ಹಣ ಕೊಟ್ಟವ್ರಿಗೂ ಒಂದು ಶಿಕ್ಷಣ, ಆ ಥರ ಆಗಬಾರ್ದು. ಮಂತ್ರಿ ಮಗನಿಂದ ಹಿಡಿದು ಪ್ರಧಾನಮಂತ್ರಿ ಮಗನಿಂದ ಹಿಡಿದು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಗನಿಂದ ಹಿಡಿದು ಕಬ್ಬು ಕಡಿಯೋರು ಇಂಥ ಕೂಲಿ ಕಾರ್ಮಿಕರ ಮಕ್ಕಳಿಗೂ ಒಂದೇ ರೀತಿ ಶಿಕ್ಷಣ ಸಿಗಬೇಕು. ನಿಮಗೆ ಗೊತ್ತಿರಬೇಕು, ಮೊನ್ನೆ ಎಕ್ಸಾಮ್ ಆಗಿದೆ ನವೋದಯದಲ್ಲಿ, 80 ಸೀಟ್ ಇರೋದು, 3,500 ಮಕ್ಕಳು ಬರ್ತಿದ್ದಾರೆ ಎಕ್ಸಾಮು. ಮಿಕ್ತವ್ರಿಗೆ ಹೋಗೋದು LKGಯಿಂದನೇ CBSE ಸಿಸ್ಟಮಲ್ಲಿ ಸಿಲೆಬಸ್ಸಲ್ಲಿ ವ್ಯಾಸಂಗ ಕೊಡಬೇಕು. 6ನೇ ಕ್ಲಾಸಿಂದ 12ನೇ ತರಗತಿವರೆಗೂ ಒಂದೇ ರೂಪ, ಏಕರೂಪ ಶಿಕ್ಷಣ ನೀತಿ ನಮ್ಮ ರಾಜ್ಯದಲ್ಲಿ ಬರಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು. ನಮಗೇನು ಒಟ್ಟಿಗಿಲ್ದು ಉಪವಾಸ ಮಾಡ್ತಾಯಿಲ್ಲ, ನಾವು ನಮ್ಮ ಹೋರಾಟಕ್ಕೆ ಬೆಲೆ ಸಿಗಲಿ ಅಂತ ಮಾಡ್ತಾಯಿದ್ದೀವಿ. ಮತ್ತು ಈಗಾಗಲೇ ನಮ್ಮ ಈ ಚಳವಳಿಗೆ ಇಲ್ಲಿಗೆ 22 ಜಿಲ್ಲೆಯಿಂದ ಬಂದು ಹೋಗಿದ್ದಾರೆ, ಇವಾಗಲೂ ಬರ್ತಾಯಿದ್ದಾರೆ ನೋಡಿ. ಈಗ ತಾಯಂದ್ರೆಲ್ಲ ಬಂದರು, ಒಂದು ಟೀಮು. ಎಲ್ಲ ಬೆಂಬಲನೂ ಇದೆ ನಮಗೆ, ಎಲ್ಲ ಸಂಘಟನೆಯ ಬೆಂಬಲನೂ ಇದೆ. ಆದರೆ ಕೆಲವೊಂದು ಖಾಸಗಿ ಶಿಕ್ಷಣಗಳೆಲ್ಲವೂ ಕೂಡ ಸಚಿವರಾಗ್ಬೋದು, ಶಾಸಕರುಗಳು ದೂರವೇ ಉಳ್ಳವರೇ ಈಗ ಖಾಸಗಿ ಶಾಲೆಗಳೆಲ್ಲ ಮಂತ್ರಿಗಳದು, MLAಗಳದು ಇಂಥವ್ರವೇ ಇರೋವು. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮಗೆ ಸರ್ಕಾರದಿಂದ ಒಂದೇ ರೂಪ ಶಿಕ್ಷಣ ಬೇಕು ನಮಗೆ ಎಲ್ರಿಗೂ. ರಾಜ್ಯದಲ್ಲಿ ಸುಮಾರು 40 ಲಕ್ಷ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ. ಅವರ ಪೋಷಕರನ್ನೆಲ್ಲ ಸೇರಿಸಿದರೆ ಸುಮಾರು 1 ಕೋಟಿಗೂ ಹೆಚ್ಚು ಜನರು ಇದ್ದಾರೆ. ಆದರೆ ಇವರೆಲ್ಲರೂ ಒಂದು ದಿನ ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ಕೆಲಸ ಮಾಡೋಣ, ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ಕಡೆ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು. ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು. ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಕರ್ಯ ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇದೆ. ಪ್ರತಿಯೊಂದು ಗ್ರಾಮದಲ್ಲಿ LKGಯಿಂದ 5ನೇ ಕ್ಲಾಸ್ ಗಂಟ CBSE ಗುಣಮಟ್ಟದ ಶಿಕ್ಷಣ ಕೊಡಬೇಕು. 5ನೇ ಕ್ಲಾಸ್ ಆದಮೇಲೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಗಂಟ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ನವೋದಯ ಮಾದರಿ CBSE ಗುಣಮಟ್ಟದ ವಸತಿ ಶಾಲೆ ಕೊಡಬೇಕು. ಈ ರೀತಿ ಮಾಡೋದ್ರಿಂದ LKGಯಿಂದ 5ನೇ ಕ್ಲಾಸ್ ಗಂಟ ಆಯಾ ಗ್ರಾಮದಲ್ಲೇ ಮಕ್ಕಳು ಓದ್ಕೋತಾರೆ. 6ನೇ ಕ್ಲಾಸ್ ಆದಮೇಲೆ ಗ್ರಾಮ ಪಂಚಾಯತಿಗೆ ಹೋಗಿ ವಸತಿ ಶಾಲೆಯಲ್ಲಿ ಓದ್ಕೋತಾರೆ. ವಸತಿ ಶಾಲೆ ಏನಕ್ಕೆ ಬೇಕು ಅಂದರೆ ಊರಲ್ಲಿ ಪೇರೆಂಟ್ಸ್ ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ, ಹಳ್ಳಿಗಾಡು ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ. ಮಕ್ಕಳಿಗೆ ಇಲ್ಲಿ ವಸತಿ ಶಾಲೆ ಕೊಟ್ಟರೆ ಅವ್ರ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ನಮ್ಮ 2 ಬೇಡಿಕೆಗಳಿಗೂ ಕೊಟ್ಟಿದ್ದೀವಿ. ಅದೇನಾರ ನಮ್ಮ ಬೇಡಿಕೆಗೆ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ಈಡೇರಿಕೆ ಮಾಡಲಿಲ್ಲ ಅಂದರೆ ಡಿಸೆಂಬರ್ 31ನೇ ತಾರೀಕು ಅಥವಾ ಅಧಿವೇಶನದೊಳಗಡೆ ಅವರು ಡಿಸಿಷನ್ ತೊಗೋಬೇಕು. ತಗೊಳ್ಳಿಲ್ಲ ಅಂದರೆ ಜನವರಿ 26ನೇ ತಾರೀಕು ದೇಶಕ್ಕೆ ಸಂವಿಧಾನ ಬಂದು ಪ್ರಜಾಪ್ರಭುತ್ವ ಬಂದು 75 ವರ್ಷ ಆಗುತ್ತೆ. ಅಮೃತ ಮಹೋತ್ಸವ ಅಂತ ಆಚರಿಸ್ತಾ ಇದ್ದಾರೆ. ಅವತ್ತು ಬಲಗೈಲಿ ರಾಷ್ಟ್ರಧ್ವಜ ಇಟ್ಕೊಳ್ತೀವಿ, ಅದು ಸಂವಿಧಾನಕ್ಕೆ ಗೌರವ ಸೂಚಕವಾಗಿ. ಎಡಗೈಲಿ ಕಪ್ಪು ಧ್ವಜ, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಕ್ಕೆ ರಾಜ್ಯದ 224 ತಾಲೂಕು ಕ್ಷೇತ್ರದಲ್ಲಿ ನಮ್ಮ STMC ಪದಾಧಿಕಾರಿಗಳಿದೆ, ಸಂಘಟನೆ ಇದೆ. ಮತ್ತು 31 ಜಿಲ್ಲೆ, 224 ತಾಲೂಕು 31 ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ನಾವು ಬಲಗೈಲಿ ರಾಷ್ಟ್ರಧ್ವಜ ಇಟ್ಕೊಂಡು ಎಡಗೈಲಿ ಕಪ್ಪು ಧ್ವಜ ಇಟ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಧರಣಿಯಲ್ಲಿ ರೈತ ಸಂಘ ಮೂಲ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಇಂಡುವಾಳು ಚಂದ್ರಶೇಖರ್, KRS ಪಕ್ಷದ ಆರುಣ್, ನೆರವು ಸಂಸ್ಥೆಯ ಮರಿತಿಬ್ಬೇಗೌಡ, ಫಯಾಜ್ ಮೈಸೂರು, ಕವಿತಾ ಕನ್ನಡ ಮನಸ್ಸು, ಕವಿತಾ ದೇಗೌ,
ಧಾರವಾಡ ರವಿಚಂದ್ರ ಚೌಕಲಬ್ಬಿ, ರಾಜು ಗೌಡ ಮೈಸೂರು, ಎಎಂಸಿ ಸಂತೋಷ್, ಅನಿಲ್ ಗೌಡ, ನಳಿನಿ ಬೆಂಗಳೂರು ಭಾಗವಹಿಸಿದ್ದರು. ಸ್ವದೇಶಿ ವಸ್ತುಗಳನ್ನು ಬಳಸಿ ದೇಶ ಉಳಿಸಿ ಅಭಿಯಾನದ ಅಂಗವಾಗಿ ಮಾಜಿ ಯೋಧರು, ನಿವೃತ್ತ ಕೆಎಎಸ್ ಮತ್ತು ಐಎಎಸ್ ಅಧಿಕಾರಿಗಳ ತಂಡ ಬೆಂಗಳೂರಿನಿಂದ ಹಮ್ಮಿಕೊಂಡಿದ್ದ ಸೈಕಲ್ ಜಾಥಾವು ಶನಿವಾರ ಮಂಡ್ಯ ಜೆಸಿ ವೃತ್ತಕ್ಕೆ ಆಗಮಿಸಿತು. ತಂಡವನ್ನು ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317 ರಾಜ್ಯಪಾಲರಾದ ಕೆಎಲ್ ರಾಜಶೇಖರ್ ಹಾಗೂ ಮಂಡ್ಯ ಲಯನ್ಸ್ ಕ್ಲಬ್, ಸೌಹಾರ್ದ ಲಯನ್ಸ್ ಕ್ಲಬ್, ರಾಯಲ್ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಸೇರಿದಂತೆ ಇತರರು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ವೇಳೆ ತಂಡದ ನಾಯಕ ಮಾಜಿ ಸೈನಿಕ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿಯವರು ಮಾತನಾಡಿ, ಸ್ವದೇಶಿ ವಸ್ತುಗಳನ್ನು ಬಳಸುವುದರ ಮೂಲಕ ದೇಶದಲ್ಲಿ ತಯಾರಾದ ಉತ್ಪಾದನೆಗಳಿಗೆ ಆದ್ಯತೆ ನೀಡಬೇಕು. ಇದರಿಂದ ಭಾರತೀಯ ಉತ್ಪಾದಕರು, ಕುಶಲಕರ್ಮಿಗಳು ಹಾಗೂ ರೈತರಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ದೇಶದ ಆರ್ಥಿಕ ಬಲವರ್ಧನೆಗೆ ಮುಖ್ಯ ಪಾತ್ರ ವಹಿಸುವ ಜೊತೆಗೆ ದೇಶಿ ಕೈಗಾರಿಕೆಗಳು ಬಲಗೊಂಡು ಹೊಸ ಉದ್ಯೋಗಗಳು ಸೃಷ್ಟಿಯಾಗಿ ದೇಶದ ಆರ್ಥಿಕತೆ ಸದೃಢಗೊಳ್ಳುತ್ತದೆ ಎಂದರು. ಆಮದು ಕಡಿಮೆಯಾಗಿ ವಿದೇಶಿ ಅವಲಂಬನೆ ಕಡಿಮೆಯಾಗುವುದರ ಜೊತೆಗೆ ದೇಶವು ಸ್ವಾವಲಂಬನೆಯತ್ತ ಸಾಗುತ್ತದೆ. ಸ್ಥಳೀಯ ಕಲೆ ಹಾಗೂ ಸಂಸ್ಕೃತಿಯನ್ನು ಉಳಿಸಿದಂತಾಗುತ್ತದೆ. ಕುಶಲಕರ್ಮಿಗಳು ಮತ್ತು ಸಾಂಪ್ರದಾಯಿಕ ಕಲೆಗಳಿಗೆ ಮನ್ನಣೆ ಸಿಗುತ್ತದೆ ಎಂದು ತಿಳಿಸಿದರು. ನಾವು 70 ವರ್ಷದಿಂದ 30 ವರ್ಷದ ವಯೋಮಾನದ 17 ಮಂದಿ ಸೈಕಲ್ ಯಾತ್ರಿಗಳು ಸಂಪೂರ್ಣ ಕರ್ನಾಟಕ 3500 ಕಿಲೋಮೀಟರ್ ಸಂಚಾರ ಮಾಡಿ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡಿ ಜಾಗೃತಿ ಮೂಡಿಸುವ ಸಂಕಲ್ಪ ನಮ್ಮದಾಗಿದೆ ಎಂದು ತಿಳಿಸಿದರು. ನಮ್ಮ ಹೆಸರು ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅಂತ. ಈಗ ನಾವು 17 ಸೈಕ್ಲಿಸ್ಟ್ ಜೊತೆ ಸಂಪೂರ್ಣ ಕರ್ನಾಟಕ ಪ್ರವಾಸಕ್ಕೆ ಒಂದು ಪ್ರಯಾಣ ಶುರು ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ನಾವು ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಂದ ಇದು ಶುರುವಾಯಿತು. ಇದರ ಉದ್ದೇಶ ಮೊದಲನೇದಾಗಿ ಸ್ವದೇಶ ಬಳಸಿ ದೇಶ ಬೆಳೆಸಿ ಅಂತ ಹೇಳಿದರೆ, ನಮ್ಮ ಸ್ವದೇಶದಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನೇ ನಾವು ಪ್ರತಿಯೊಂದು ಭಾರತೀಯನೂ ಕೊಂಡ್ಕೋಬೇಕು. ಉತ್ಪಾದನೆ ಮಾಡೋರಿಗೆ ನಾವು ಸಹಕಾರ ಮಾಡಬೇಕು ಮತ್ತು ಭಾರತಕ್ಕೂ ಸಹಕಾರ ಮಾಡಬೇಕು. ಮತ್ತು ನಾವು ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಿಷ್ಠಪಡಿಸಬೇಕು ಅಂತೇಳಿ ಒಂದು ಉದ್ದೇಶದಿಂದ ಈ ಪ್ರವಾಸ ಮಾಡ್ತಾಯಿದ್ದೀವಿ. ಈಗ ನಮ್ಮ ಮಂಡ್ಯ ಇದೆ. ಮಂಡ್ಯ ಅಂದರೆ ಭತ್ತ ಮತ್ತು ಕಬ್ಬು ಅಂದರೆ ಬೆಲ್ಲ ಮತ್ತು ಸಕ್ಕರೆ ನಾಡು. ಸೊ ಇದು ಬರೀ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶಕ್ಕೂ ಇದು ಇಲ್ಲಿಂದ ಹೋಗಬೇಕು ಅಂತ ನಮ್ಮ ಒಂದು ಉದ್ದೇಶ. ಅಕ್ಕಿ ಇದು ಅಷ್ಟೇ ಅಲ್ಲ, ಬೇರೆ ಎಲ್ಲ ಬೇಕಾದಷ್ಟು ಏನೋ ಇರುತ್ತವೆ. ಮುಖ್ಯವಾಗಿ ಇವೆರಡು ಮಂಡ್ಯ ಹೆಸರು ಹೋಗಿತ್ತು, ಭತ್ತ ಮತ್ತು ಇದು ಬೇರೆ ದೇಶಗಳಿಗೆ ಹೋಗಬೇಕು. ಎರಡನೇದಾಗಿ ನಮ್ಮ ಮಕ್ಕಳು ಭಾಳ ಈಗ ಪಶ್ಚಿಮದ ಊಟಗಳು ತಿಂತಿದ್ದಾರೆ, ಬರ್ಗರು, ಪೀಜ್ಜಾ ಅದರ ಎಲ್ಲ. ಆದರೆ ಅದು ಆರೋಗ್ಯಕರವಾದ ಊಟಗಳಲ್ಲ. ನಮ್ಮ ರೈತರು ಬೆಳೀತಾ ಇರೋ ಒಂದು ಆಹಾರ ಧಾನ್ಯಗಳು, ಸಿರುಧಾನ್ಯಗಳು, ನಿಂಬೆಹಣ್ಣು ಇದನ್ನೆಲ್ಲ ನಾವು ಬೆಳೆಸಿದ್ರೆ, ಪುದೀನ, ಕೊತ್ತಂಬರಿ ಆ ಥರ ಬೆಳೆಸ್ತಾರೆ, ಅವ್ರ ರೈತರಿಗೂ ಸಹಾಯ ಆಗುತ್ತೆ. ಅವರೂ ಬೆಳೀತಾರೆ, ನಾವು ಆರೋಗ್ಯವಾಗಿರ್ತೀವಿ. ಕೊನೆಯದಾಗಿ ನಮ್ಮ ಸಂಸ್ಕೃತಿ ನಾವು ಮರಿತಾ ಇದ್ದೀವಿ. ಈಗ ಹೊರಗಡೆ ಹೋಗಬೇಕು ಅಂತೇಳಿದ್ರೆ ನಾವು ತಾಯಿ ಕಾಲು ಮುಟ್ಬಿಟ್ಟೆ ಹೊರಗಡೆ ಹೋಗ್ಬೇಕು. ಹೊರಗಡೆಯಿಂದ ಬಂದಮೇಲೆ ನಾವು ತಾಯಿ ಕಾಲು ಮುಟ್ತೀವಿ. ದಿನನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡಿಕೊಂಡು ದೇವರನ್ನ ಮುಕ್ಕೊಳ್ತೀವಿ. ಅದೆಲ್ಲ ನಾವು ಮರ್ತೋಗ್ತಾ ಇದ್ದೀವಿ. ಪಶ್ಚಿಮದವರು ನಮ್ಮ ಭಾರತದ ಸಂಸ್ಕೃತಿ ಇಟ್ಕೊಳ್ತಾ ಇದ್ದಾರೆ. ಆದರೆ ನಾವು ಪಶ್ಚಿಮದ ಸಂಸ್ಕೃತಿ ನಾವು ಅನುಭವಿಸ್ತಾ ಇದ್ದೀವಿ. ಸೊ ಅದೆಲ್ಲ ಬಿಟ್ಟು ನಮ್ಮ ಮಕ್ಕಳು, ನಮ್ಮ ದೇಶ ವಿಶ್ವಗುರು ಈಗ ಆಗ್ತಾಯಿದೆ. ಗೊತ್ತಿರಬೇಕು ನಿಮಗೆ, ಆಪರೇಷನ್ ಸಿಂಧೂರಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು. ಈಗ ಒಳ್ಳೆ ದುಡ್ಡು ಬಂತು ಅಂತೇಳಿದ್ರೆ, ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಯಿತು ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಜನರಿಗೆ ಮತ್ತು ಆರೋಗ್ಯದ ಕರಕವಾದಂಥದ್ದು ಸೌಲಭ್ಯಗಳು ಎಲ್ಲ ನಾವು ಕೊಡ್ಬೋದು. ಸೊ ಆದ್ದರಿಂದ ನಾವೆಲ್ಲರೂ ಕೇಳ್ಕೊಳ್ಳೋದು ಇದೇನೆ. ಈ ಪ್ರವಾಸ 37 ದಿನ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆ 3500 ಕಿಲೋಮೀಟ್ರ್ ಕವರ್ ಮಾಡ್ತೀವಿ. ಮೊತ್ತವಾಗಿ 17 ಸೈಕ್ಲಿಸ್ಟು, ಯುವಕ 77 ವರ್ಷ, ಭಾಳ ಓಲ್ಡೆಸ್ಟ್ ಬಂದು 30 ವರ್ಷ. ಅವರೂ ಇವತ್ತು 120 ಕಿಲೋಮೀಟ್ರ್ ಮಾಡಿದ್ದಾರೆ. ಅವರೆಲ್ಲ 120 ಕಿಲೋಮೀಟ್ರ್ ಮಾಡಿದ್ದಾರೆ. ಯಾರಿಗೋಸ್ಕರ? ನಮ್ಮ ಭಾರತಕ್ಕೋಸ್ಕರ, ನಮ್ಮ ಭಾರತದ ಪ್ರಜೆಗಳಿಗೋಸ್ಕರ. ನೋಡ್ರಿ, ಇವರು ಮೇಜರ್ ಜನರಲ್ಲು ಹೈದರಾಬಾದಿಂದ ಇದಕ್ಕೋಸ್ಕರ ಬಂದಿದ್ದಾರೆ. ಇವರು ಡೆಪ್ಯೂಟಿ ಕಮಿಷನರು, ರಿಟೈರ್ಡ್ ಡೆಪ್ಯೂಟಿ ಕಮಿಷನರು, ಇದಕ್ಕೋಸ್ಕರ ಬಂದಿದ್ದಾರೆ.
ಜನರಲ್ ಮ್ಯಾನೇಜರ್ಸ್ ಇದ್ದಾರೆ, ಸೈಂಟಿಸ್ಟ್ ಇಬ್ಬರು ಇದ್ದಾರೆ. ಸೊ ಎಲ್ಲ ಒಳ್ಳೆ ಹಿರಿಯ ಸರ್ಕಾರಿ ಕೆಲಸ ಮಾಡಿದವರು. ಬಳಿಕ ಮಾತನಾಡಿದ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲ ಕೆಎಲ್ ರಾಜಶೇಖರ್, ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಸ್ವದೇಶಿ ಬಳಸಿ ದೇಶ ಬೆಳೆಸಿ ಎಂಬ ಘೋಷವಾಕ್ಯದೊಂದಿಗೆ ನಿವೃತ್ತ ಯೋಧರು ಮತ್ತು ಅಧಿಕಾರಿಗಳು ಕರ್ನಾಟಕ ರಾಜ್ಯಾದ್ಯಂತ ಸೈಕಲ್ ಮೂಲಕ ಸ್ವದೇಶಿ ಜಾಗೃತಿ ಸೈಕಲ್ ಯಾತ್ರೆ ಆರಂಭಿಸಿ ಇಂದು ಮಂಡ್ಯ ನಗರಕ್ಕೆ ಬಂದಿರುವುದು ಸಂತಸ ಎಂದು ತಿಳಿಸಿದರು. ಒಟ್ಟು 17 ಮಂದಿ ಸೈಕಲ್ ಯಾತ್ರೆ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಅಖಂಡ ಕರ್ನಾಟಕವನ್ನು ಪ್ರದರ್ಶನ ಮಾಡಿ ಸ್ವದೇಶಿ ವಸ್ತುಗಳನ್ನು ಬಳಸಿ ದೇಶ ಬೆಳೆಸಿ ಎನ್ನುವುದು ಇವರ ಮುಖ್ಯ ಧ್ಯೇಯವಾಗಿದೆ. ಇವರಿಗೆ ನಾವೆಲ್ಲರೂ ಸಹಕಾರ ನೀಡುವುದರೊಂದಿಗೆ ಆತಿಥ್ಯ ನೀಡಿ ಮುಂಜಾನೆ ಇವರನ್ನು ಮಂಡ್ಯ ನಗರದಿಂದ ಮೈಸೂರಿನ ಬೀಳ್ಕೊಡಲಾಗುವುದೆಂದು ತಿಳಿಸಿದರು. ಸ್ವದೇಶಿ ಬಳಸಿ ದೇಶ ಉಳಿಸಿ ಅಂತಕ್ಕಂಥ ಅಭಿಯಾನವನ್ನು ನಮ್ಮ ರಾಜ್ಯದ ಅನೇಕ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥವರು ಮತ್ತು ಅನೇಕ ಅಧಿಕಾರಿಗಳು 70 ವರ್ಷ ದಾಟಿದವರು ಕೂಡ ಈ ಅಭಿಯಾನಕ್ಕೆ ಬಂದಿದ್ದಾರೆ. ಕ್ರೀಡಾ ಭಾರತಿ ಮಂಡ್ಯ ಮತ್ತು ಲಯನ್ಸ್ ಸಂಸ್ಥೆ 317G ವತಿಯಿಂದ ಈ ದಿನ ನಮ್ಮ ಲಯನ್ಸ್ ಸಂಸ್ಥೆಗಳು, ಮಂಡ್ಯ ಲಯನ್ಸ್ ಸಂಸ್ಥೆಗಳಾದಂಥ ಮಂಡ್ಯ ರಾಯಲ್ಸು, ಮಂಡ್ಯ ಸಿಟಿ, ಮಂಡ್ಯ ಸೌಹಾರ್ದ ಮತ್ತು ಮಂಡ್ಯ ಅನೇಕ ಲಯನ್ಸ್ ಸಂಸ್ಥೆಗಳು ಈ ದಿನ ನಾವು ಅವ್ರನ್ನ ಒಂದು ಗೌರವಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅವರಿಗೆ ವಸತಿ, ಊಟ, ಬೆಳಗ್ಗೆ ತಿಂಡಿಯನ್ನು ಉಪಚರಿಸುವುದರ ಮುಖಾಂತರ ಅವರ ಒಂದು ಅಭಿಯಾನಕ್ಕೆ ನಾವು ಬೆಂಬಲವನ್ನು ಕೋರ್ತಾ ಇದ್ದೀವಿ. ಕ್ರೀಡಾ ಭಾರತಿಯಿಂದ ನಮ್ಮ ಕೃಷ್ಣೇಗೌಡರು ಇದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಲಿಕ್ಕೆ ಸಾಧ್ಯ ಆಯಿತು. ಕೃಷ್ಣೇಗೌಡರು ಕೂಡ ಭಾಳ ಇವತ್ತಿಂದ 3 ದಿವಸದಿಂದ ಅವರು ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಮೂಲ ಪ್ರೇರಕರು ಅವರೇನೆ. ಅವರ ಒಂದು ಇಚ್ಛೆ ಮೇರೆಗೆ ಕ್ರೀಡಾ ಭಾರತಿ ಮತ್ತು ನಮ್ಮ ಲಯನ್ಸ್ ಸಂಸ್ಥೆಗಳು ಈ ದಿನ ಅವರ ಒಂದು ಅಭಿಯಾನಕ್ಕೆ ಬೆಂಬಲ ನೀಡ್ತಾ ಇದ್ವಿ. ಅವ್ರಿಗೆ ಒಳ್ಳೆಯದಾಗಲಿ ಸ್ವಾಗತವನ್ನು ಕೋರಿ ಅವ್ರಿಗೆ ಈ ದಿನ ವಸತಿಯನ್ನು ಅಚೀವರ್ಸ್ ಪಬ್ಲಿಕ್ ಸ್ಕೂಲಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಊಟದ ವ್ಯವಸ್ಥೆ ಇರುತ್ತೆ, ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರುತ್ತೆ. ಅವ್ರನ್ನ ತಿಂಡಿಯ ನಂತರ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಮಂಡ್ಯ ಜಿಲ್ಲೆ ಯಾವ ಕೇಳಿ ಒಂದು ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ. ಆ ಆತಿಥ್ಯ ಅವರಲ್ಲಿ ನೆನಪಲ್ಲಿ ಉಳಿತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಇವತ್ತು ಅವರಿಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಈ ಕರ್ನಾಟಕವನ್ನು ಸುತ್ತಿ ಅವರು 37 ದಿನದ ನಂತರ ಮನೆಯಲ್ಲಿ ಅವರು ಸೌಖ್ಯವಾಗಿರಲಿ ಅಂತ ಬೇಡ್ಕೊಂಡು ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳಾದ ಡಿ ನಿಂಗೇಗೌಡ, ಚಂದ್ರಲಿಂಗು, ಅಪೂರ್ವಚಂದ್ರ, ಡಿಸಿಟಿ ಸುನಿಲ್ ಕುಮಾರ್, ಆದರ್ಶ್, ಶಿವಲಿಂಗಯ್ಯ, ಸೀತಾರಾಮ್, ಪಿ ಲಂಕೇಶ್, ಮಹೇಂದ್ರ, ಸತೀಶ್, ಚೆಲುವರಾಜು, ಬಸವರಾಜು, ಸಂದೀಪ್ ಹಾಗೂ ಬಿಜೆಪಿ ಮುಖಂಡರಾದ ವಿವೇಕ್, ಶಿವಕುಮಾರ್ ಆರಾಧ್ಯ ಸೇರಿದಂತೆ ಹಲವರು ಹಾಜರಿದ್ದರು. ಪಕ್ಷದಿಂದ ಎಲ್ಲ ಶಾಸಕರು, ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ನಾನು ಇವೆಲ್ಲ ಕಾರ್ಯಕ್ರಮನ ನಿಗದಿ ಮಾಡಿದ್ದೀವಿ. ನಾಳೆ ಒಂದು ನಮ್ಮ ಸಾಧವಳಲ್ಲಿ ಪಂಚಾಯತಿ ಕಟ್ಟಡ ಉದ್ಘಾಟನೆಗೆ ನಾವು ಟೈಮ್ ನಿಗದಿ ಮಾಡಿದ್ವಿ. ಇವ್ಯಾವು ಕೂಡ ವ್ಯತ್ಯಾಸ ಆಗಬಾರ್ದು ಅಂತ ನನ್ನ ಪ್ರವಾಸವನ್ನು ಕಟ್ ಮಾಡಿದ್ದೀನಿ. ನಾನು ಹೋಗ್ತಾ ಇಲ್ಲ. ಸಿಎಂ ಬದಲಾವಣೆ ಯಾವಾಗ? ಸಿಎಂ ವರಿಷ್ಠ ನಿರ್ಧಾರ ಮಾಡಿದಾಗ ಆಗ್ತದೆ. ಅದ್ರ ಬಗ್ಗೆ ಏನು ಸದ್ಯಕ್ಕೆ ಏನು ಚರ್ಚೆ ಇಲ್ಲ. ಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ, ಆಗ್ತಾರೆ, ಹಾಗೆ ಆಗ್ತಾರೆ, ಅದರಲ್ಲಿ ಏನು ಅನುಮಾನ ಏನಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಯಾವಾಗ ಅಂತ ನನ್ನ ಭವಿಷ್ಯ ಹೇಳೋಕ್ಕಾಗಲ್ಲ. ಆಗ್ತದೆ, ಎನಿ ಟೈಮ್ ಆಗ್ಬೋದು. ಅದು ಕೂಡ ಚರ್ಚೆ ನಡೀತಾ ಇದೆ. ನಾವು ಅದಕ್ಕೆ ಅವ್ರಿಗೊಂದು ಸ್ಥಳಾವಕಾಶನ ಮಾಡಬೇಕಾಗ್ತದಲ್ಲಿ ಬಹುಶಃ ಅದೇ ಅಧಿವೇಶನದ ನಂತರ ಅದ್ರ ಬಗ್ಗೆ ಚಾಲನೆಯನ್ನು ಕೊಡ್ತೀವಿ. ಮಂಡ್ಯ ನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಶಾಸಕ ಪಿ. ರವಿಕುಮಾರ್ ಗೌಡ ಅವರು ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶಿಸಬೇಕು ಎಂದು ಕರುನಾಡ ಸೇವಕರು ಸಂಘಟನೆಯ ಮೈಸೂರು ವಿಭಾಗೀಯ ಅಧ್ಯಕ್ಷ ಎಂಬಿ ನಾಗಣ್ಣಗೌಡ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವಿಷಯವಾಗಿ ಕೇಂದ್ರ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಸಕಾರಾತ್ಮಕ ನಡೆಯಿಟ್ಟಿರುವುದು ಸ್ವಾಗತಾರ್ಹ. ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಕೆಲಸ ಮಾಡದೆ ಇಚ್ಛಾಶಕ್ತಿ ಪ್ರದರ್ಶಿಸಿ ನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಟ್ರಾಮಾ ಕೇರ್ ನಿರ್ಮಾಣಕ್ಕೆ ಸೂಕ್ತ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಶಾಸಕ ರವಿಕುಮಾರ್ ಗೌಡ ಅವರು ಡಿಎಚ್ಒ ಕಚೇರಿ ಸ್ಥಳದಲ್ಲಿ ಬಹುಮಹಡಿ ಕಟ್ಟಡ ನಿರ್ಮಿಸಿ ಆಸ್ಪತ್ರೆ ಹಾಗೂ ಟ್ರಾಮಾ ಕೇರ್ ನಿರ್ಮಾಣಕ್ಕೆ ಸಲಹೆ ನೀಡಿದ್ದಾರೆ. ಇದಕ್ಕೆ ವಿಶಾಲವಾದ ಜಮೀನಿನ ಅಗತ್ಯವಿದೆ. 1 ಎಕರೆ ಸ್ಥಳದಲ್ಲಿ ನಿರ್ಮಾಣ ಮಾಡಿದರೆ ಕಿಷ್ಕಿಂಧೆಯಂತಹ ಸ್ಥಳ ನಿರ್ಮಾಣವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ದಿನಗಳ ನಂತರ ಕೂಡ ಮಂಡ್ಯ ನಗರಕ್ಕೆ ಮತ್ತು ಮಂಡ್ಯ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೇಕು ಅಂತಕ್ಕಂಥ ಒಂದು ಮನಗಾಣಿಕೆ ಈಗಲಾರು ಕೂಡ ಇಬ್ಬರು ನಾಯಕರಿಗೆ ಬಂದಿರತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಮುಂದುವರೆದು ಏನು ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಕುಮಾರ್ ಅವರು 1 ಎಕರೆ ಜಾಗವನ್ನು DHO ಕಚೇರಿ ಒಳಗಡೆ ಬಿಟ್ಕೊಡ್ತೀವಿ, ನಾವು ಇಲ್ಲಿ ನೀವು ಮಲ್ಟಿ ಸ್ಟೋರ್ ಬಿಲ್ಡಿಂಗಲ್ಲಿ ನೀವು ಹಾಸ್ಪಿಟ್ಲನ್ನು ಕಟ್ಟಿ ಅಂತೇಳಿ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕಿರೋದು, ಯಾವುದೇ ಒಂದು ಆಸ್ಪತ್ರೆಯ ವಾತಾವರಣ
ಅದು ರೋಗವನ್ನು ವಾಸಿ ಮಾಡೋ ಥರದಲ್ಲಿ ಇರಬೇಕು. ಕಿಷ್ಕಿಂದವಾಗಿ ಅಲ್ಲಿ ಇಕ್ಕಟ್ಟಾದ ಜಾಗದಲ್ಲಿ ನಾವು ಹಾಸ್ಪಿಟ್ಲ್ ಕಟ್ಟಿ ಅಂತಕ್ಕಂಥದ್ದು ಪ್ರಾಯೋಗಿಕವಾಗಿ ವಾಸ್ತವಿಕವಾಗಿ ಕೂಡ ಸರಿಯಲ್ಲ. ಹಾಗಾಗಿ ನಾವು ಕೇಳ್ತಕ್ಕಂಥದ್ದು ಏನು ಈಗಾಗಲೇ ಮೆಡಿಕಲ್ ಕಾಲೇಜಿಗೆ ಸೇರಿದ ಸುಮಾರು 20 ಎಕರೆ ಜಾಗವನ್ನು ಒತ್ತುವರಿಯಾಗಿರ್ತಕ್ಕಂಥದ್ದನ್ನ ಸ್ಯಾಟಲೈಟ್ ಸರ್ವೆ ಮೂಲಕ ಗುರುತಿಸಲಾಗಿದೆ. ನಾವು ಎಲ್ಲ ಹೋರಾಟಗಳನ್ನ ಆರಂಭ ಮಾಡಿದ ಮೇಲೆ ಆ ಒತ್ತುವರಿಯಾಗಿರ್ತಕ್ಕಂಥ ಜಾಗವನ್ನು ಗುರುತಿಸಲಾಗಿದೆ. ಆ ಜಾಗವನ್ನು ತೆರವುಗೊಳಿಸಿ ಅಲ್ಲಿ ಮೆಡಿಕಲ್ ಕಾಲೇಜಿಗೆ ಪೂರಕವಾಗಿ ಟ್ರಾಮಾ ಕೇರ್ ಇರ್ಬೋದು ಅಥವಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಇವೆಲ್ಲವನ್ನು ನಿರ್ಮಾಣ ಮಾಡಬೇಕು. ಸೊ ಈಗಾಗಲೇ 2 ವರ್ಷ ವಿಳಂಬ ಆಗಿದೆ. ಆ 2 ವರ್ಷ ವಿಳಂಬ ಆಗಿದ್ದ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಮೆಡಿಕಲ್ ಕಾಲೇಜ್ ಕ್ಯಾಂಪಸಲ್ಲಿ ಇರಬೇಕಾದ ಶೈಕ್ಷಣಿಕ ವಾತಾವರಣ ಇಲ್ಲ ಅಲ್ಲಿ. ಇವತ್ತು ವಿದ್ಯಾರ್ಥಿಗಳು, ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜ್ ಬಿಟ್ಟರೆ ಕ್ವಾರ್ಟರ್ಸು ಮಧ್ಯೆ ಅವ್ರಿಗೊಂದು ಯಾವುದೇ ಥರದ ಸ್ಪೇಸೇ ಇಲ್ದಂಗೆ ಆಗಿದೆ. ಇನ್ನು ರೋಗಿಗಳಿಗೂ ಏನಾಗಿದೆ ಅಂದರೆ, ಹಾಸ್ಪಿಟ್ಲಿಗೆ ಬಂದರೆ ನಿಂತುಕೊಳ್ಳೋಕ್ಕೂ ಜಾಗ ಇಲ್ಲದ ರೀತಿಯಲ್ಲಿ ಇಕ್ಕಟ್ಟಾಗಿ ಇವತ್ತು ಈ ಹಾಸ್ಪಿಟ್ಲು ನಡೀತಾ ಇದೆ. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅವರು ಅಗತ್ಯವಾದಂಥ ಭೂಮಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂಥೇಳಿ ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಹೆಚ್ಚುವರಿಯಾಗಿ ಬರಬೇಕಿದ್ದಂಥ 50 ಮೆಡಿಕಲ್ ಸೀಟ್ಗಳನ್ನು ಅನುಮತಿ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಇದಕ್ಕೆ ನಾವು ಯಾರನ್ನು ಹೊಣೆ ಮಾಡಬೇಕು? ಇವತ್ತು ಪ್ರತಿ ವರ್ಷ 100 ಜನ ವಿದ್ಯಾರ್ಥಿಗಳು ಮಂಡ್ಯ ಮೆಡಿಕಲ್ ಕಾಲೇಜ್ಗೆ MBBS ಕಲಿಯೋದಕ್ಕೆ ಅಡ್ಮಿಷನ್ ಆಗ್ತಾರೆ. ಇವತ್ತು ಇದು ಅಗತ್ಯವಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಭೂಮಿಯನ್ನು ಕೊಟ್ಟಿದ್ದರೆ ಈ ಕಾಲೇಜಲ್ಲಿ ಪ್ರತಿ ವರ್ಷ 150 ಮಕ್ಕಳು, ಬಡ ಮಕ್ಕಳು ಮೆಡಿಕಲ್ ಕಲಿಯೋದಕ್ಕೆ ಅವಕಾಶ ಆಗ್ತಿತ್ತು. ಸೊ ಆ ಅವಕಾಶಕ್ಕೆ ಇವತ್ತು NMC ಅವರು ಅವಕಾಶವನ್ನು ನಿರಾಕರಿಸಿದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಹೊಣೆ ಆಗ್ತೀರಾ, ರಾಜ್ಯ ಸರ್ಕಾರ ಹೊಣೆ ಆಗ್ತೀರಾ? ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಮಂಡ್ಯ ಜಿಲ್ಲೆಯ ನಾಯಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಪಕ್ಷ ಇರಲಿ, ನೀವು ಈ ಘಟನೆಯನ್ನು, ಈ ಪ್ರಕರಣವನ್ನು ರಾಜಕೀಯ ಅನುಕೂಲಕ್ಕೆ ಬಳಸ್ಕೊಳ್ಳೋದನ್ನು ದಯಮಾಡಿ ಅವಕಾಶ ತಗೊಳ್ಬಾರ್ದು. ಬದಲಾಗಿ ಅಡ್ವೊಕೇಟ್ ಜನರಲ್ ಅವ್ರನ್ನ ಈ ಪ್ರಕರಣದಲ್ಲಿ ಕೋರ್ಟ್ ಮುಂದೆ ನೀವು ಅಪಿಯರ್ ಮಾಡಬೇಕು. ಅಡ್ವೊಕೇಟ್ ಜನರನ್ನು ಅಪಿಯರ್ ಮಾಡಿ ಏನು ನ್ಯಾಯಾಂಗ ಪ್ರಕ್ರಿಯೆ ಮಾಡಲಿಕ್ಕೆ ನಿಮಗೆ ತಡೆ ಆಗ್ತಿದೆಯೋ ಅದನ್ನು ಸಮರ್ಥವಾಗಿ ಹೈಕೋರ್ಟಲ್ಲಿ ನಿಭಾಯಿಸಿ ಎಂಟೈರ್ ಸುಮಾರು 20 ಎಕರೆ ಏನು ಜಾಗ ಇದೆಯೋ ಆ 20 ಎಕರೆನ ತೆರವುಗೊಳಿಸ್ಕೊಂಡು ಮೆಡಿಕಲ್ ಕಾಲೇಜಿನ ವಿಸ್ತರಣೆ ಮಾಡಲಿಕ್ಕೆ ಏನು ಬೇಕಿರತಕ್ಕಂಥ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ನಾವು ಆಗ್ರಹಿಸ್ತಿದ್ದೀವಿ. ಗೋಷ್ಠಿಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ HD ಜಯರಾಮ್, ಪ್ರಗತಿಪರ ಚಿಂತಕ GT ವೀರಪ್ಪ, ಆಟೋ ಚಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್, ರೈತ ಸಂಘದ ಅಧ್ಯಕ್ಷ ಮಲ್ಲಿಗೆರೆ ಅಣ್ಣಯ್ಯ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಗೌಡ, ಶಿವರಾಮ್ ಇದ್ದರು. ಧರ್ಮಸ್ಥಳದಲ್ಲಿ ತನಿಖೆಯಾಗದ ಅತ್ಯಾಚಾರ, ಕೊಲೆ, ಅಸಹಜ ಸಾವು ಮತ್ತು ನಾಪತ್ತೆ ಪ್ರಕರಣಗಳಲ್ಲಿ ನ್ಯಾಯ ಮತ್ತು ಧರ್ಮಕ್ಕಾಗಿ ಆಗ್ರಹಿಸಿ ಡಿಸೆಂಬರ್ 16ರಂದು ಬೆಳ್ತಂಗಡಿಯಲ್ಲಿ ನಡೆಯಲಿರುವ ಮಹಿಳಾ ನ್ಯಾಯ ಸಮಾವೇಶ ಮತ್ತು ಜಾಥಾಗೆ ಜಿಲ್ಲೆಯ ಮಹಿಳೆಯರು ನೈತಿಕ ಬೆಂಬಲ ನೀಡುತ್ತಿರುವುದಾಗಿ ಪ್ರಗತಿಪರ ಚಿಂತಕ ವಕೀಲ BT ವಿಶ್ವನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಡಿನಾದ್ಯಂತ ಮಹಿಳೆಯರು ಈ ಸಮಾವೇಶವನ್ನು ಬೆಂಬಲಿಸಿ ಭಾಗವಹಿಸಲಿದ್ದಾರೆ. ಈ ಮೂಲಕ ಅಲ್ಲಿನ ಮಹಿಳೆಯರ ಮೇಲಿನ ಅತ್ಯಾಚಾರ, ಕೊಲೆಗಳ ಪ್ರಕರಣದ ಸಮಗ್ರ ತನಿಖೆಗೆ ಆಗ್ರಹಿಸಲಿದ್ದಾರೆ ಎಂದರು. ಈ ಅಪರಾಧ ಪ್ರಕರಣಗಳ ಕಾರಣ ತಿಳಿಯಲು ಯಾವ ರಾಜಕೀಯ ಪಕ್ಷಗಳು ಏಕೆ ಕ್ರಮ ವಹಿಸುತ್ತಿಲ್ಲ? ಧರ್ಮದ ಹೆಸರಿನಲ್ಲಿ ವೋಟ್ ಬ್ಯಾಂಕ್ಗಾಗಿ ರಾಜಕೀಯ ಪಕ್ಷಗಳು ಸುಮ್ಮನಿವೆ ಎಂದು ಆರೋಪಿಸಿದರು. ಅಂದು ಬೆಳಿಗ್ಗೆ 10 ಗಂಟೆಗೆ ಬೆಳ್ತಂಗಡಿಯ ಮಾರಿಗುಡಿಯಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಅದರಲ್ಲಿ ರಾಜ್ಯಾದ್ಯಂತ ಆಗಮಿಸುವ ಸಾವಿರಾರು ಸಂಖ್ಯೆಯ ಮಹಿಳೆಯರು ಪಾಲ್ಗೊಳ್ಳಲಿದ್ದಾರೆ. ಜಿಲ್ಲೆಯಿಂದ 50ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಳ್ಳುವರು ಎಂದು ಇದೇ ವೇಳೆ ತಿಳಿಸಿದರು. ಡಿಸೆಂಬರ್ 16ಕ್ಕೆ ಕರ್ನಾಟಕದ ಮಹಿಳೆಯರು ಬೆಳ್ತಂಗಡಿಗೆ ಜಾಥಾ ಹೊರಟಿದ್ದಾರೆ ನ್ಯಾಯ ಕೇಳೋದಕ್ಕೆ. ನಿಮಗೆಲ್ರಿಗೂ ಗೊತ್ತಿರೋವಂಥ ವಿಚಾರ ಇದು. ಅಲ್ಲಿ ವೇದವಲ್ಲಿ ಅನ್ನೋರು ಕೊಲೆ ಆಯಿತು, ಪದ್ಮಲತಾ ಅವ್ರ ಕೊಲೆ ಆಯಿತು, ಸೌಜನ್ಯ ಕೊಲೆ ಆಯಿತು, ಯಮುನಾ ಸಹೋದರ ನಾರಾಯಣವರ ಒಟ್ಟಿಗೆ ಜೋಡಿ ಕೊಲೆ ಆಯಿತು. ನೂರಾರು ಕೊಲೆ ಅತ್ಯಾಚಾರಗಳು ಆಗಿದ್ದಾವೆ. ಅದನ್ನು ಯಾರು ಮಾಡಿದವರು ಯಾರು? ಆರೋಪಿ ಯಾರು ಹಾಗಾದರೆ ಅಂತ ಪ್ರಶ್ನೆ ಮಾಡಿ ಈ ಜಾಥಾ, ಮಹಿಳಾ ಜಾಥಾ ಹೊರಟಿದೆ. ಆ ಜಾಥಾವನ್ನು ಈ ಮಂಡ್ಯದ ಜಿಲ್ಲೆಯ ಎಲ್ಲ ಜನ ನಾವು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗಿದೆ. ಅದಕ್ಕೆ ಇವತ್ತು ನಾವು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಸ್ನೇಹಿತರೆ, ನೀವೆಲ್ಲರೂ ಈ ಪ್ರಶ್ನೆಗಳನ್ನು ಹಾಕ್ಕೊಳ್ಬೇಕು. ಯಾಕಾಗಿ ಇಂಥ ಅವಘಡಗಳು, ಅತ್ಯಾಚಾರ, ಅನಾಚಾರದಂಥವು ಒಂದು ಕ್ಷೇತ್ರದಲ್ಲಿ ನಡೆದರೂ ಕೂಡ ಯಾಕೆ ಪ್ರಭುತ್ವ ಮೌನವಾಗಿದೆ?
ರಾಜಕೀಯ ಪಕ್ಷಗಳು ಯಾವ್ಯಾವುದೋ ಕೆಲಸಕ್ಕೆ ಬಾರದ ಅಜೆಂಡಾಗಳನ್ನೆಲ್ಲ ಜನರ ಮುಂದೆ ತಂದಿಕ್ತವೆ. ಆದರೆ ಜನರು ಉತ್ತರ ಬಯಸ್ತಾ ಇರೋ ಈ ಸಾವು ಅತ್ಯಾಚಾರಿಗಳಿಗೆ ಯಾಕೆ ಉತ್ತರ ಕೊಡುವ ಮುಂಚೂಣಿಯನ್ನು ಯಾಕೆ ಈ ರಾಜಕೀಯ ಪಕ್ಷಗಳು ವಹಿಸುತ್ತಿಲ್ಲ ಅನ್ನೋದನ್ನು ನೀವು ಎಲ್ಲ ಚರ್ಚೆ ಮಾಡಬೇಕಾಗಿದೆ ಮತ್ತು ಅದು ಮಾಧ್ಯಮದಲ್ಲಿ ಬರಬೇಕಾಗಿದೆ. ಪಕ್ಕದ ತಿರುಪತಿಯಲ್ಲಿ ಕಲೆಕ್ಟ್ ಆಗುವಂಥ ರೆವಿನ್ಯೂ ಆ ಸರ್ಕಾರ ಜನಕ್ಕೆ ವಿನಿಯೋಗ ಮಾಡ್ತದೆ. ಪಕ್ಕದ ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲದ ವರಮಾನ ಅಲ್ಲಿನ ಸರ್ಕಾರಕ್ಕೆ ಹೋಗ್ತಿದೆ ಜನ ವಿನಿಯೋಗಕ್ಕೋಸ್ಕರ. ಅಲ್ಲೆಲ್ಲೋ ಇನ್ನೊಂದು ದೇಶಕ್ಕೆ ಹೋಗೋಣ ಬೇಕಾದರೆ ಆ ವ್ಯಾಟಿಕನ್ ಸಿಟಿಗೆ ಹೋಗಿ ಅಲ್ಲಿದ್ದು ಕೂಡ ಅಲ್ಲಿ ಸರ್ಕಾರ, ಮೆಕ್ಕಾಕ್ಕೆ ಹೋಗಿ ಅಲ್ಯಾವುದೋ ಸರ್ಕಾರ ಅಲ್ಲಿ ಬರೋ ರೆವಿನ್ಯೂನ ಜನ ವಿನಿಯೋಗಕ್ಕೆ ಬಳಸುತ್ತೆ. ನಾವು ಯಾಕೆ ನಮ್ಮ ಸರ್ಕಾರಗಳು ಸುಮ್ಮನಿದ್ದಾವೆ? ಯಾವುದೋ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಸಮಾನಾಂತರ ಸರ್ಕಾರ ನಡೆಸೋದಕ್ಕೆ, ಸಮಾನಾಂತರ ಸಂವಿಧಾನವಾಗಿ ಕೆಲಸ ಮಾಡುವುದಕ್ಕೆ ಯಾಕೆ ನಾವು ಅವಕಾಶವಿತ್ತು ಸುಮ್ಮನಿದ್ದೀವಿ? ಯಾಕೆಂದರೆ ಅವ್ರ ಕೈಲಿ ಅದನ್ನು ನಿಭಾಯಿಸೋಕ್ಕಾಗದೇ ಇರೋದ್ರಿಂದನೇ ಈ ಪ್ರಶ್ನೆಗಳಿಗೆ ಪ್ರಭುತ್ವ ಉತ್ತರ ಕೊಡಲಿಕ್ಕೆ ಆಗ್ತಿಲ್ಲ. ಧರ್ಮದ ಹೆಸರಿನಲ್ಲಿ ಇವರ ಇಂದಿರೋ ವೋಟ್ ಬ್ಯಾಂಕಿಗೆ ಹೆದರಿ ಈ ರಾಜಕೀಯ ಪಕ್ಷಗಳು ಮೌನ ವಹಿಸಿ ತಿಪ್ಪೆ ಸಾರಿಸ್ತಿದ್ದಾವೆ ಅನ್ನೋದು ನಮ್ಮ ಅಭಿಮತ. ಇವತ್ತು ರಾಜ್ಯದ ಮಹಿಳೆಯರು ಈ ಸಾವಿಗೆ ಪ್ರಭುತ್ವ ಉತ್ತರ ಹೇಳಬೇಕು. ಯಾರು ಇದನ್ನು ಮಾಡಿದವರು? ನಮ್ಮ ಪತ್ರಕರ್ತರ ಕಾಂಪೌಂಡಲ್ಲಿ ಯಾವ್ದಾದ್ರು 2 ಮರ್ಡರ್ ಆದರೆ ಯಾರು ಉತ್ತರ ಕೊಡಬೇಕು? ಪತ್ರಕರ್ತರ ಸಂಘದ ಅಧ್ಯಕ್ಷ ನಂಗೆ ಗೊತ್ತಿಲ್ಲ ಅಂತ ಮೌನವಾಗಿರೋಕ್ಕಾಗತ್ತಾ? ಸರ್ಕಾರ ನೋಡ್ಕೊಳ್ತಾ ಗೊತ್ತಿಲ್ಲ ನನಗೆ ಅನ್ನೋಕ್ಕಾಗತ್ತಾ? ಹೀಗೆ ನಾವು ಇಂತಹ ನೈತಿಕ ಪ್ರಶ್ನೆಗಳನ್ನು ಎತ್ತಬೇಕಾಗಿದೆ. ರಾಜ್ಯದ ಮಹಿಳೆಯರು ಧೈರ್ಯ ವಹಿಸಿ ಇವತ್ತು ಇಂಥ ಒಂದು ಚಲೋನ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಬೆಳ್ತಂಗಡಿಗೆ. ಅದನ್ನು ಈ ಮಂಡ್ಯದ ಜಿಲ್ಲೆಯ ಜನತೆಯ ಪರವಾಗಿ ನಾವು ಸಪೋರ್ಟ್ ಮಾಡೋದಕ್ಕೆ ಕೇಳ್ಕೊಳ್ತಾ ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಈ ಕುರಿತು ನನ್ನ ಉಳಿದ ಸ್ನೇಹಿತರು ಮಾತಾಡ್ತಾರೆ, ದಯವಿಟ್ಟು ಅವರು ಕಿವಿಗೊಡಿ ಅಂತ ಕೇಳ್ಕೊಳ್ತೀನಿ. ಗೋಷ್ಠಿಯಲ್ಲಿ ಪ್ರಗತಿಪರ ಚಿಂತಕ ಜಿಟಿ ವೀರಪ್ಪ, ಜಾಗೃತಿ ಕರ್ನಾಟಕ ಸಂಘಟನೆಯ ನಾಗೇಶ್, ಜನಶಕ್ತಿಯ ಸಿದ್ದರಾಜು, ಬಿ ಕೃಷ್ಣಪ್ರಸಾದ್, ವಕೀಲ ಕಿಶೋರ್ ಇದ್ದರು. ವಿಶ್ವಮಾನವ ಧರ್ಮ ಜಾಗೃತಿ ವೇದಿಕೆಯ ವತಿಯಿಂದ ಡಿಸೆಂಬರ್ 29ರಂದು ವಿಶ್ವಮಾನವ ಧರ್ಮದ ಮೊದಲ ಮಹಾ ಅಧಿವೇಶನವನ್ನು ಮೈಸೂರಿನ ಟಿ ನರಸೀಪುರ ತಾಲೂಕಿನ ಯಾಚೇನಹಳ್ಳಿಯ ಶ್ರೀರಾಮಕೃಷ್ಣ ಸೇವಾ ಕೇಂದ್ರ ಟ್ರಸ್ಟ್ನ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ನಾದಾನಂದನಾಥ ಸ್ವಾಮೀಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ಈ ವೇದಿಕೆಯ ವತಿಯಿಂದ ಕುವೆಂಪು ಅವರ ಜನ್ಮದಿನದ ಪ್ರಯುಕ್ತ ವಿಶ್ವಮಾನವ ಧರ್ಮದ ಮೊದಲ ಮಹಾ ಅಧಿವೇಶನವನ್ನು ನಡೆಸಲಾಗುತ್ತಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್.ಎನ್. ಮುಕುಂದರಾಜ್ ಸೇರಿದಂತೆ ಇತರ ವಿಚಾರವಂತರ ನೇತೃತ್ವದಲ್ಲಿ ಕುವೆಂಪು ತಾತ್ವಿಕ ಆಶಯಗಳ ಮೂಲಕ ಜಾಗೃತಿ ಮೂಡಿಸಲಾಗುವುದು ಎಂದರು. ರಾಜ್ಯದ ಎಲ್ಲಾ ಸಮುದಾಯ ಪ್ರಗತಿಪರ ಸಂಘಟನೆಗಳು, ವಿಚಾರವಂತರು, ಕುವೆಂಪು ಅನುಯಾಯಿಗಳು, ನಾಗರಿಕರನ್ನೊಳಗೊಂಡ ಸ್ವಾಗತ ಸಮಿತಿ ರಚಿಸಿ ಮಹಾ ಅಧಿವೇಶನಕ್ಕೆ ಸಿದ್ಧತೆ ನಡೆಯುತ್ತಿದೆ. ನಾಡಿನ ಎಲ್ಲಾ ಜನರು ಅಧಿವೇಶನದಲ್ಲಿ ಭಾಗವಹಿಸಬೇಕು. ಈ ನಿಟ್ಟಿನಲ್ಲಿ ಆನ್ಲೈನ್ ನೋಂದಣಿ ಪ್ರಕ್ರಿಯೆಯು ಆರಂಭಗೊಂಡಿದೆ ಎಂದು ಹೇಳಿದರು. ಈಗಾಗಲೇ ನಾಡಿನ ಎಲ್ಲೆಡೆ ಈ ಒಂದು ವಿಷಯದಲ್ಲಿ ವಿಶ್ವಮಾನವ ಧರ್ಮದ ಮೊದಲ ಅಧಿವೇಶನದ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಕಳೆದ ವಾರ ಬೆಂಗಳೂರಿನಲ್ಲೂ ಸಹ ಒಂದು ಗೋಷ್ಠಿ ಆಯಿತು. ಆ ಗೋಷ್ಠಿಯಲ್ಲೂ ಅನೇಕ ಜನರು ಮಾತನಾಡಿದರು. ಅನೇಕ ಪತ್ರಿಕಾ ಮಿತ್ರರು ಸಹ ಭಾಗವಹಿಸಿದರು. ಇದರ ಉದ್ದೇಶ ಏನಂದರೆ, ಕುವೆಂಪು ಸಾಹಿತ್ಯದಿಂದ ಪ್ರಭಾವಿತರಾದವರು ಅಥವಾ ಇವತ್ತಿನ ಜಗತ್ತಿನ ಸಂಘರ್ಷಮಯ ವಾತಾವರಣದಿಂದ ಬೇರೊಂದು ದಿಕ್ಕಿನಲ್ಲಿ ಮನುಷ್ಯ ಸಮಾಜವನ್ನು ಕೊಂಡೊಯ್ಯಬೇಕು, ಕರೆದು ಹೋಗಬೇಕು ಎಂಬ ಮನಸ್ಸುಳ್ಳ ಜನರು ಮೊನ್ನೆ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಏನು ಸರ್ವೆ ನಡೀತೋ ಆ ಸರ್ವೆಯಲ್ಲಿ ಸುಮಾರು 1,000ಕ್ಕೂ ಮಿಗಿಲಾದ ಜನರು ತಮ್ಮ ಧರ್ಮ ಕಾಲಂನಲ್ಲಿ ವಿಶ್ವಮಾನವ ಧರ್ಮ ಎಂಬುದಾಗಿ ಬರೆಸಿದ್ದಾರೆ. ಅವರೆಲ್ಲರೂ ಯಾವುದೋ ಒಂದು ಬಿಡುಗಡೆಯಿಂದ ಹೊರಬಂದು ತಮ್ಮ ಗಣತಿಯಲ್ಲಿ ವೈಯಕ್ತಿಕವಾಗಿ ಅವರವರ ಮನೆಗೆ ಬಂದಂಥ ಗಣತಿದಾರರ ಜೊತೆ ವಿಶ್ವಮಾನವ ಧರ್ಮ ಎಂದು ಘೋಷಿಸಿಕೊಂಡಿರುವುದು ಬಹಳ ಸಂತೋಷದಾಯಕವಾದಂಥ ವಿಷಯ. ಅಂಥ ಮನಸ್ಸುಗಳು ಎಲ್ಲೆಲ್ಲೋ ಒಂದೊಂದು ಕಡೆ ಇದೆ.
ಅಂಥ ಮನಸ್ಸುಗಳ ಒಂದು ಕೂಟ ಬೆಂಗಳೂರಿನಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಅವರು ಇಲ್ಲ ನಾವೆಲ್ಲ ಒಂದು ಕಡೆ ಸೇರಬೇಕು ಎಂಬುದು ಅವರ ಮಾನಸಿಕ ಆಕಾಂಕ್ಷೆ. ಒಬ್ಬರು ದಾವಣಗೆರೆ ಕೊಟ್ಟರು, ಒಬ್ಬರು ಬೆಂಗಳೂರು ಕೊಟ್ಟರು, ಒಂದು ತಂಡ ಯಾಚನಹಳ್ಳಿಗೆ ಬಂದು ಪರಿಶೀಲನೆ ಮಾಡ್ತು. ಇಲ್ಲ ನಾವು ಇಲ್ಲೇ ಮಾಡೋದು ಸೂಕ್ತ ಅಂಥೇಳಿ ನಿರ್ಣಯಕ್ಕೆ ಬಂದರು. ಅವರ ನಿರ್ಣಯದಂತೆ ಈಗ 29ನೇ ತಾರೀಕು ಯಾಚನಹಳ್ಳಿಯಲ್ಲಿ ಮೊದಲ ವಿಶ್ವಮಾನವ ಧರ್ಮ ಎಂದು ಘೋಷಿಸಿಕೊಂಡ ಮನಸ್ಸುಗಳ ಒಂದು ಸಮಾವೇಶ ನಡೀತಾ ಇದೆ. ಆ ಸಮಾವೇಶದ ಉದ್ದೇಶ ಏನು, ಸಂಘರ್ಷಮಯವಾದಂಥ ವಾತಾವರಣ. ಪತ್ರಿಕೆಯವರು ನೀವು ದಿನನಿತ್ಯ ಸುದ್ದಿ ಕೊಡ್ತಾ ಇರ್ತೀರಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿಯೂ ನೆಮ್ಮದಿಯ ವಾತಾವರಣ ಇಲ್ಲದಿರುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆ ನೆಮ್ಮದಿಯನ್ನು ಮತ್ತೆ ಮೈಗೂಡಿಸಿಕೊಳ್ಳಬೇಕಾದರೆ ಕೆಲವು ಮನಸ್ಸುಗಳ ನಡುವೆ ಇರುವ ಗೋಡೆಗಳನ್ನು ಹೊಡೆದು ಒಂದು ವೈಶಾಲ್ಯದ ದೃಷ್ಟಿಕೋನದಿಂದ ಸಮಾಜವನ್ನು ಕಟ್ಟಬೇಕಾಗಿದೆ. ಸಮಾಜವನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಕೊಡಬೇಕಾಗಿದೆ. ಯಾಕೆ ಈ ವಿಷಯ ಅನ್ನೋದನ್ನು ನಾನು ನೋಡಿದರೆ, ಗೋಷ್ಠಿಯಲ್ಲಿ ವಿಚಾರವಾದಿ ಕೆ ಮಾಯಿಗೌಡ, ಪತ್ರಕರ್ತ ಚಂದ್ರಶೇಖರ್ ದ ಕೋಹಳ್ಳಿ, ಕದಸಂಸ ಜಿಲ್ಲಾ ಸಂಚಾಲಕ ಎಂವಿ ಕೃಷ್ಣ, ರೈತ ಸಂಘದ ತಾಲೂಕು ಅಧ್ಯಕ್ಷ ಎಚ್ ಮಲ್ಲಿಗೇರೆ ಅಣ್ಣಯ್ಯ, ಪರಿವರ್ತನಾ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ಟಿಡಿ ನಾಗರಾಜು, ಕ್ರೈಸ್ತ ಸಮುದಾಯದ ಮುಖಂಡ ಥಾಮಸ್ ಬೆಂಜಮಿನ್, ಮುಸ್ಲಿಂ ಒಕ್ಕೂಟದ ಕಾರ್ಯದರ್ಶಿ ಮಹಮ್ಮದ್ ತಾಹಿರ್ ಇದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಶಾಖೆ ಕಾಯಕಯೋಗಿ ಫೌಂಡೇಶನ್ಸ್ ಮಂಡ್ಯ ಇವರ ವತಿಯಿಂದ ಮಂಡ್ಯ ಬೆಂಗಳೂರು ರಸ್ತೆಯಲ್ಲಿರುವ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಉದ್ಯಾನವನ ಸ್ವರ್ಣಸಂದ್ರ ಬಡಾವಣೆ ಮಂಡ್ಯ ಇಲ್ಲಿ ನಡೆದ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿರವರನ್ನು ಕುರಿತು ಕವಿ ಕಾವ್ಯ ಸಮ್ಮೇಳನ 2025ರ ಕಾರ್ಯಕ್ರಮವು ಶಿಕ್ಷಕರು ಹಾಗೂ ಸಾಹಿತಿಗಳಾದ ಕೊತ್ತತ್ತಿ ರಾಜುರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಕಾಯಕಯೋಗಿ ಫೌಂಡೇಶನ್ನ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತರಾದ ಎಂ ಶಿವಕುಮಾರ್ ರವರು ಉದ್ಘಾಟಿಸಿದರು. ಇವತ್ತು ಕವಿಗಳು ಅಂತಂದ್ರೆ ಈ ಸಮಾಜವನ್ನ ಕಟ್ಟುವಂತಹ ಬಹುದೊಡ್ಡ ಶಕ್ತಿಯನ್ನ ಹೊಂದಿರುವಂತಹವರು. ನೋಡಿ, ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಎಲ್ಲ ಸಾಲುಗಳು ನಮ್ಮ ಭವಿಷ್ಯವನ್ನ ಕಟ್ತಾ ಹೋಯಿತು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಎಲ್ಲ ಜನವರ್ಗದವರನ್ನ, ಅಕ್ಷರವನ್ನೇ ಕಲಿದೇ ಇರುವಂತಹ ಅನಕ್ಷರಸ್ಥರಿಗೂ ಕೂಡ ವಚನ ಸಾಹಿತ್ಯದ ಮೂಲಕ ಬಹುದೊಡ್ಡ ಕೊಡುಗೆಯನ್ನ ಈ ಸಮಾಜಕ್ಕೆ ನೀಡಿದಂಥವರು. ಕನಕದಾಸರಿರ್ಬೋದು ಮತ್ತು ಎಲ್ಲ ಪಂಪನಿಂದ ಹಿಡಿದು ರನ್ನ ಜನ್ನ ಎಲ್ಲರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅದರ ಮುಂದುವರೆದ ಪರಂಪರೆಯಾಗಿ ಕವಿಗಳು ತಮ್ಮ ಬರಹದ ಮೂಲಕ ಸಮಾಜವನ್ನ ತಿದ್ದುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳ ಅತ್ಯಂತ ಸಂತೋಷಕರವಾದಂತಹ ವಿಚಾರ. ನಾವು ಈ ಧ್ಯಾನ ಕೇಂದ್ರ ಮಾಡಿದ ನಂತರ ಇದು ಮೊದಲನೇ ಕಾರ್ಯಕ್ರಮ. ನೀವೆಲ್ಲ ಕನ್ನಡ ಪರವಾದಂಥವರು ಬಂದು ಇವತ್ತು ಕನ್ನಡದ ಹಬ್ಬವನ್ನ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷಕರವಾದಂತಹ ವಿಚಾರ. ಈ ಒಂದು ಉದ್ಯಾನವನವನ್ನ ನಾವು ಕಳೆದ 20 ವರ್ಷಗಳಿಂದ ಬಹಳ ನಾವು ಏಕಾಂಗಿಯ ಹೋರಾಟ ಅನ್ಬೋದು. ಇದನ್ನ ಎಲ್ಲ ಗಿಡಗಳನ್ನ, ಎಲ್ಲ ಜಾತಿಯ ಮರಗಳನ್ನ, ಸಸ್ಯಗಳನ್ನ, ಔಷಧೀಯ ಸಸ್ಯಗಳನ್ನ ನೆಟ್ಟು ಈ ಉದ್ಯಾನವನವನ್ನ ನಿರ್ವಹಣೆ ಮಾಡ್ತಾ ಬಂದಿದೆ ಕಾಯಕಯೋಗಿ ಫೌಂಡೇಶನ್. ಇದಕ್ಕೆ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಇವತ್ತು ಈ ಒಂದು ಧ್ಯಾನ ಕೇಂದ್ರ ಇಲ್ಲಿ ರೂಪಿತಗೊಂಡಿದೆ. ಈ ಧ್ಯಾನ ಕೇಂದ್ರವನ್ನ ಕನ್ನಡದ ಮನಸ್ಸುಗಳಿಗೆ ಉಚಿತವಾಗಿ ನಾವು ನೀಡ್ತೀವಿ. ನೀವೆಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ. ಇಲ್ಲಿ ಎಲ್ಲ ಕನ್ನಡದ ಮನಸ್ಸುಗಳು ಕೂಡಿ ಕಲಿತು ಒಂದಷ್ಟು ಸಮಾಜವನ್ನ ತಿದ್ದುವಂತಹ ಕೆಲಸಗಳನ್ನ ನಾವು ನೀವು ಎಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದು ಉದ್ಘಾಟನೆಯನ್ನ ಮಾಡಿಸಿ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೀನಿ. ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು, ಕನ್ನಡದಿಂದ ನಮ್ಮೆಲ್ಲರ ಬದುಕು ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಕನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೇರ ಮಹಾದೇವು, ನಿವೃತ್ತ ಶಿಕ್ಷಕ ಹಾಗೂ ಸಾಹಿತಿಗಳಾದ ಕೆಪಿ ವೀರಪ್ಪ,
ಸಮಾಜ ಸೇವಕರಾದ ಎಚ್.ಇ. ರಮೇಶ್, ಕಸ್ತೂರಿ ಸಿರಿಕನ್ನಡ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಕೆ. ಮಂಜುಳಾ ರಮೇಶ್, ಮಂಡ್ಯ ತಾಲೂಕು ಅಧ್ಯಕ್ಷರಾದ ಕೆ. ಚಿಕ್ಕತಮ್ಮಯ್ಯ ಹಾಜರಿದ್ದರು. ಕ್ರಿಸ್ತ ಜಯಂತಿ ಆಚರಣೆ. ಆರಂಭದಲ್ಲಿ ಮನೆಗಳಲ್ಲಿ ಗೋದಲಿ ನಿರ್ಮಾಣ, ಕ್ರಿಸ್ಮಸ್ ಮರ ಅಲಂಕಾರ, ಉಡುಗೊರೆ ವಿನಿಮಯ ಮತ್ತು ಸಾಂಟಾಕ್ಲಾಸ್ ನಂಬಿಕೆ, ಕೇಕ್ ಕತ್ತರಿಸುವುದು ಹಾಗೂ ಕ್ಯಾರಲ್ಸ್ ಹಾಡುವುದು ಸೇರಿವೆ. ಇದು ಶಾಂತಿ ಮತ್ತು ಸಂತೋಷದ ಸಂದೇಶ ಸಾರುತ್ತದೆ. ಮಂಡ್ಯದಲ್ಲಿ ಎಲ್ಲ ಕ್ರೈಸ್ತ ಬಾಂಧವರ ಕುಟುಂಬಗಳಿಗೆ ತೆರಳಿ ಹಾಡುಗಳನ್ನು ಹಾಡುತ್ತಾ ಹಾಗೂ ದೇವರ ವಾಕ್ಯ ಹೇಳಿ ಪ್ರಾರ್ಥನೆ ಮುಖಾಂತರ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಸಂತ ಜೋಸೆಫರ ದೇವಾಲಯದವರು ಆಚರಿಸಿದರು.